ಬಿಜೆಪಿಯವರಿಗೆ ಹಿಂದೆ ಪಾಕಿಸ್ತಾನ ವಿಷಯ, ಪುಲ್ವಾಮಾ ದಾಳಿ, ಹಲಾಲ್ ಕಟ್ ಇಂತಹ ವಿಚಾರಗಳು ಇದು. ಈಗ ಅವೆಲ್ಲ ಮುಗಿದಿರುವುದರಿಂದ ಮಹಿಳಾ ಮೀಸಲಾತಿ ವಿಷಯವನ್ನು ಮುಂದಿಟ್ಟಿದ್ದಾರೆ ಅಂತ ತಂಗಡಗಿ ಹೇಳಿದರು. ಮಹಿಳಾ ಮೀಸಲಾತಿ ವಿಚಾರದಲ್ಲಿ ಬಿಜೆಪಿಯಿಂದ ಪಾಠ ಕಲಿಬೇಕಾದ ಅವಶ್ಯಕತೆ ಇಲ್ಲ ಅಂತ 2010ರಲ್ಲಿ ರಾಜ್ಯಸಭೆಯಲ್ಲಿ ಮಹಿಳಾ ಮೀಸಲಾತಿಗೆ ಅನುಮೋದನೆ ನೀಡಿದ್ದು ಯುಪಿಎ ಸರ್ಕಾರ. ಆಗ ಅದಕ್ಕೆ ವಿರೋಧ ಮಾಡಿದ್ದು ಬಿಜೆಪಿಯೇ ಅಂತ ಆರೋಪಿಸಿದರು. ಪಾಕಿಸ್ತಾನ ಮರ್ತು ಬಿಟ್ರ, ಪಾಕಿಸ್ತಾನ ಓತು, ಮುಸ್ಲಿಂ ಓತು, ಆಮೇಲೆ ಪುಲ್ವಾಮಾ ದಾಳಿ ಓತು, ಜಲ್ಲಿಕಟ್ಟು, ಇನ್ನೊಂದು ಯಾವ್ದು ಹಲಾಲ್ ಕಟ್ಟು, ಅವೆಲ್ಲ ಓದುವ. ಈಗ ಯಾವ್ದಂದ್ರೆ ಮಹಿಳಾ ಮೀಸಲಾತಿ. ಮಹಿಳಾ ಮೀಸಲಾತಿ ವಿಚಾರದೊಳಗೆ ಬಿಜೆಪಿ ಅವ್ರ ಹತ್ರ ಪಾಠ ಕಲಿಬೇಕಲ್ಲ. ಬಿಜೆಪಿ ಹತ್ರ ಪಾಠ ಕಲಿಯಂತ ಅವಶ್ಯಕತೆ ಐತಿ. 2010ರೊಳಗೆ ಮಹಿಳಾ ಮೀಸಲಾತಿ ರಾಜ್ಯಸಭಾದೊಳಗೆ ಮೊಟ್ಟ ಮೊದಲಿಗೆ ರಾಜ್ಯಸಭಾದೊಳಗೆ ಅಪ್ರೂವ್ ಮಾಡಿಸಿದ್ದೆ ಯಾವ ಪಾರ್ಟಿ? ಯುಪಿಎ ಸರ್ಕಾರ. ಅವಾಗ ಯಾರು ಅಪೋಸ್ ಮಾಡಿದ್ರು? ಅಪೋಸ್ ಮಾಡಿದ್ದೆ ಮಹಿಳಾ ಮೀಸಲಾತಿ ಅಪೋಸ್ ಮಾಡಿದ್ದೆ ಬಿಜೆಪಿ ಅವರು. ಅದನ್ನ ಇಲ್ಲಿ ಮರ್ತು ಬಿಟ್ರ? ಸಂಸತ್ತೆ ಹಿಂದೆ ಸ್ವಲ್ಪ ಸ್ಟೇಟ್ಮೆಂಟ್ ತೆಗೆದು ನೋಡ್ಲಿ. 2023ರೊಳಗ ಮೀಸಲಾತಿಯನ್ನ ಮಾಡಿದ್ರು. ಅದನ್ನ ಕಂಟಿನ್ಯೂ ಮಾಡ್ಬಿಡ್ಬೇಕಾಗಿತ್ತು. ಇವತ್ತೇ ಆಗ್ತಾರಂತ ಅವಶ್ಯಕತೆ ಇತ್ತು. ಅವಾಗ ಅದನ್ನ ಜಾರಿ ತರಲಾರ್ದ ಈಗ ಡಿಲಿಮಿಟೇಷನ್ ಅಂದ್ರೆ ಡಿಲಿಮಿಟೇಷನ್ ಈಗಾಗಲೇ ಕತಿ ಮುಗ್ದೈತಿ. ಯಾರ್ದು? ಮೋದಿ ಅವ್ರದ್ದು ಹವಾ ಮತ್ತೊಂದು ಇದು ಅಂತಿದ್ರಲ್ಲ, ಅದೆಲ್ಲ ಮುಗ್ದೈತಿ. ಈ ಮುಗಿದಕ್ಕೆ ಇದನ್ನೊಂದು ಹೊಸದೊಂದು ಪ್ಲಾನ್ ಮಾಡಕ ಒಂದು ಅವ್ರದ್ದು ಜಿಮಿಕ್ ಬಿಟ್ರೆ ಬದ್ದಿ ಏನೇನೇನೇನೂ ಇಲ್ಲ. ಈ ರಾಜ್ಯದೊಳಗೆ ತಂದೆ ಆದಂಥ ಕೆಲಸ ಮಾಡೋದನ್ನ ಬಿಟ್ಟು ಜನರಿಗೆ ದಿಕ್ ತಪ್ಪಿಸೋ ಕೆಲಸ ಮಾಡಕ್ ಹೊಂಟಾರ. ಮೋದಿಯವ್ರು ಹೆಂಗಿದಾರ ಅಂತಂದ್ರೆ, ಮೋದಿ ಸಾಹೇಬರಿಗೆ ವಿರೋಧ ಪಕ್ಷವಿಲ್ಲದ ಭಾರತ ಇರಬೇಕು, ವಿರೋಧ ಪಕ್ಷ ಇರಲಾರ್ದ ಭಾರತ ಇರಬೇಕು, ಪ್ರಶ್ನೆ ಮಾಡಬೇಕು. ಯಾರ್ಯಾರ್ಯಾರು ಪ್ರಶ್ನೆ ಮಾಡದಂತ ಭಾರತ ಇರಬೇಕು, ವಿರೋಧ ಪಕ್ಷ ಇರಬೇಕು. ಹೆಂಡತಿ ಇಲ್ಲದ ಜೀವನ ಬೇಕು, ಹೆಂಡತಿ ಇಲ್ಲದ ವಿಲಾಸಿ ಜೀವನ ಬೇಕು. ಮಕ್ಕಳಿಲ್ಲಾರ್ದ ಅಂಗಳ ಬೇಕು. ಇದು ಕತೆ. ಇದು ಗ್ರಾಮೀಣ ಪ್ರದೇಶದಾಗ ನಡೆಯುವಂಥದ್ದು. ಪ್ರಶ್ನೆಗಳೇ ಇಲ್ಲದ ಸಂಸತ್ತು ಇರಬೇಕು, ಪ್ರಶ್ನೆಗಳೇ ಇರ್ಲಾರ್ದ ಸಂಸತ್ತು ಇರಬೇಕು, ಸವಾಲುಗಳು ಇರ್ಲಾರ್ದ ಮೀಡಿಯಾ ಇರಬೇಕು. ನೀವು ಯಾವುದು ಪ್ರಶ್ನೆಗಳಿಗೆ ಏನೂ ಕೇಳಬಾರ್ದು. ಸವಾಲುಗಳು ಇರ್ಲಾರ್ದ ಮೀಡಿಯಾ ಇರಬೇಕು. ಆಡಿಟ್ ಇಲ್ಲದ ಹಣ ಬೇಕು, ಆಡಿಟ್ ಮಾಡಿಸ್ಲಾರ್ದ ಹಣ ಇರಬೇಕು. ಮತ್ತೆ ಬುದ್ಧಿವಿಲ್ಲದ ಭಕ್ತರು, ಬುದ್ಧಿನೇ ಅಂಧ ಭಕ್ತರು ಅಂತಲ್ಲ, ಬುದ್ಧಿ ಇರ್ಲಾರ್ದ ಅಂಧ ಭಕ್ತರು ಇರ್ಬೇಕು. ಇದು ಮೋದಿ ಅವರ ಇವೆಲ್ಲ ಅವ್ರಿಗೆ ಇದು ಮೋದಿ ಅವರಿಗೆ ಸಂಬಂಧಪಟ್ಟಿದ್ದ ಇದು ಎಲ್ಲದು. ಸರ್, ಮೊನ್ನೆ ಇಡೀ ದೇಶ ಉದ್ದೇಶಿಸಿ ಮಾತನಾಡಿದ್ರಲ್ರಿ, ಏನಂತ ಮಾತಾಡಿದ್ರು ಅಂದ್ರೆ ಇದ್ರೆ ನಾನೊಂದು ಮಾತು ಹೇಳ್ತೀನಿ. ಅವ್ರಿಗೆ ದೇಶದೊಳಗ ಮಾತಾಡಕ್ ಏನ್ ಬೇಕು ಅಂತಂದ್ರೆ, ದೇಶದಾಗ ಏನ್ ಬೇಕಂದ್ರೆ, ನಾನು ಹೇಳಿದ್ನಲ್ಲ, ಅವ್ರಿಗೆ ಜನರನ್ನ ಗೊತ್ತಿರ್ಲಾರ್ದ ರೀತಿ ಒಳಗ ಅವ್ರಿಗೆ ತಲೆ ಕೆಡ್ಸಂತ ವಾಸ್ತವ ಸತ್ಯ ಹೇಳಲಾರ್ದು. ನಾನು ಸತ್ಯ ಹೇಳಿ, ಈ ಸತೆ ಮಳೆ ಮೀಸಲಾತಿ ಅಷ್ಟ ತಂದಿದ್ರೆ ಯಾಕೆ ಹಾಕಿದ್ದಿಲ್ಲ? ಅವ್ರಿಗೆ ಗೊತ್ತೈತಲ್ಲ ನಮ್ಮ ಹತ್ರ ಮೆಜಾರಿಟಿ ಇಲ್ಲ ಅನ್ನೋದು. ಯಾಕೆ ಕ್ಷೇತ್ರ ವಿಂಗಡಣೆ ತಂದ್ರು? ಯಾಕೆ ತಂದ್ರು? ಇವರು ಮಹಿಳಾ ಮೀಸಲಾತಿ ವಿಚಾರವನ್ನ ಇವ್ರು ಹೇಳಿದ ಮತ್ತೆ ನಾವು ಕೇಳ್ಬೇಕು. 51% ಈ ರಾಜ್ಯದೊಳಗ ಗ್ರಾಮ ಪಂಚಾಯತಿ, ಪಟ್ಟಣ ಪಂಚಾಯತಿ, ಪುರಸಭೆ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಒಳಗ 51% ಮಹಿಳಾ ಮೀಸಲಾತಿ ತಂದಿದ್ದು ಕಾಂಗ್ರೆಸ್, ರಾಜೀವ್ ಗಾಂಧಿ ಅವರು. ಇವ್ರು ಯಾರ ಮಾತು ಕೇಳಿದ್ರೆ ಜನ ಒಪ್ಪಿಡ್ತಾರ? ಇದನ್ನೆಲ್ಲ ಬಿಜೆಪಿ ಅವ್ರ ಒಪ್ಪಾಗಲ್ಲ. ಬಿಜೆಪಿ ಅವ್ರ ಉಗುಳಕತ್ತಾರ ಅವ್ರಿಗೆ. ಇವ್ರ ಮಾತು ನಾವು ಕೇಳ್ಬೇಕಾ? ಏನು ಇವ್ರದ ಸಾಧನೆ ಏನು ಹೇಳ್ರಿ? ಇವ್ರ ಸಾಧನೆ ಏನು? ಈ ದೇಶದೊಳಗ 12ನೇ ವರ್ಷ ಆಯ್ತು ಅಧಿಕಾರಕ್ಕೆ ಬಂದು. ಇವ್ರ ಯೋಜನೆ ಎಂತವ್ ಹೇಳ್ರಿ?
ಏನು ನ್ಯಾಷನಲ್ ಹೈವೇ ಇವ್ರು ಮಾಡಿದ್ರ? ಯಾವ್ದಾದ್ರು ಅಣೆಕಟ್ಟು ಕಟ್ಟಿದ್ರ?